ಸರ್ ಇಂಥ ಬಿಜೆಪಿ ಇಂಥ ಭಾವನಾತ್ಮಕ ಅಸ್ತ್ರಕ್ಕೆ ಕಾಂಗ್ರೆಸ್ ಎಲ್ಲ ಕೌಂಟರ್ ಕೊಡೋದು ನೋಡಿ. ಅವರು ಇಲ್ಲಿಯವರೆಗೆ ಅಭಿವೃದ್ಧಿಯ ಬಗ್ಗೆ ಏನು ಹೆಚ್ಚು ಮಾತನಾಡ್ತಾ ಇಲ್ಲ. ಅವ್ರು ಮಾತನಾಡ್ತಾ ಇರೋದು ಬರೀ ಭಾವನಾತ್ಮಕವಾದ ವಿಚಾರಗಳನ್ನು, ಜನಗಳ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಇಂಥ ದ್ವೇಷ, ಅಸೂಯೆ, ಬೇರೆ ಸಮುದಾಯದವ್ರನ್ನ ದ್ವೇಷಿಸ್ತಕ್ಕಂಥದ್ದು, ಈ ರೀತಿ ಪ್ರಚೋದನೆ ಮಾಡ್ಕೊಂಡು ದೇಶ ಉಳಿಯೋದಿಲ್ಲ ಇದು. ಹಾಗಾಗಿ ಇದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಕಾನೂನಿದೆ, ದೇಶದಲ್ಲಿ ಕಾನೂನಿದೆ. ಯಾರಾದರೂ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಹಿಂದೆ ಎಲ್ಲ ನಡ್ಕೊಂಡು ಬಂದಿಲ್ವಾ? 75 ವರ್ಷ ಇಂಡಿಪೆಂಡೆನ್ಸ್ ಆದಮೇಲೆ ಈ ದೇಶ ನಡ್ಕೊಂಡು ಬಂದಿದೆ. ಅದನ್ನು ಈಗ ನಾವು ಈ ರೀತಿ ದ್ವೇಷದ ಭಾವನೆಯನ್ನು ಮಾಡ್ತಕ್ಕಂಥದ್ದು ಸರಿ ಕಾಣಿಸಲ್ಲ. ಸರ್, ಈಗ JDS BJP ಮೈತ್ರಿ ಸೂತ್ರದಡಿ ನಿಮ್ಮ ತುಮಕೂರನ್ನು ಕೂಡ JDSಗೆ ಬಿಟ್ಕೊಡ್ತಾರಂತೆ. ಯಾವ ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್? ಅಲ್ಲ, ಅವರ ಪಕ್ಷದ ವಿಚಾರ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷದಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ಅಭ್ಯರ್ಥಿಯನ್ನು ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಮಾಡಿದ್ಮೇಲೆ ನಾವು ಪಕ್ಷ ಕೆಲಸ ಮಾಡುತ್ತೆ. ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ನಾವು ತುಮಕೂರಿನಲ್ಲಿ ಲೋಕಸಭಾ ಸೀಟನ್ನು ಈ ಬಾರಿ ಗೆದ್ದೀತಕ್ಕಂಥ ವಿಶ್ವಾಸ ನಮಗಿದೆ. ಖಂಡಿತವಾಗಿ ವೈಯಕ್ತಿಕವಾಗಿ ನನಗೆ ಗೆದ್ದೀತೇವೆ ಎನ್ನುವಂಥ ವಿಶ್ವಾಸ ಇದೆ. ಮುದ್ದನ್ಮೇಗೌಡ ಪಕ್ಷ ಸೇರ್ಪಡೆ ಕೆಲವರೆಲ್ಲ ದೂರ ಉಳ್ಕೊಂಡಿದ್ರು, ಷಡಾಕ್ಷರಿ ಜಯಚಂದ್ರ ಅವರೆಲ್ಲ. ಅವರವರು ಭಿನ್ನಮತ ಏನಿಲ್ಲ. ಅವ್ರ ಕೆಲಸ ಇತ್ತು, ಬೇರೆ ಬೇರೆ ಕೆಲಸಗಳಿತ್ತು, ಅವತ್ತು ಬರೋಕ್ಕಾಗಲಿಲ್ಲ ಅಂತ ಬಂದಿಲ್ಲ ಅಷ್ಟೇ. ಬಿಟ್ಟರೆ ಅವರೇನು ಮುದ್ದನ್ಮೇಗೌಡರು ವಿರುದ್ಧವಾಗಿ ಏನು ಇಲ್ಲ. ಪಕ್ಷ ತೀರ್ಮಾನ ಮಾಡಿದ ಮೇಲೆ ನಾವೆಲ್ಲ ಕೆಲಸ ಮಾಡ್ತೀವಿ.